ಮೂರು ಕ್ಷೇತ್ರ ಸೋಲಿನ ನಂತರದಲ್ಲಿ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಯತ್ನಾಳ್ ಬಂಡಾಯಕ್ಕೆ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಸಣ್ಣ ಪುಟ್ಟ ಸಮಸ್ಯೆ ಇರೋದು ನಿಜ, ಬಗೆಹರಿಸಿಕೊಳ್ಬೇಕು. ಯತ್ನಾಳ್ ಅವರೇ ಬಂದು ಕುಳಿತರೆ ಗೌರವ ಕೊಡ್ತೀವಿ ಅಂತ ಹೇಳಿದ. ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಕ್ರಮ ಕೈಗೊಳ್ಳೋದು ತಡ ಆಗಿದೆ. ಚಿಕ್ಕೋಡಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ. ಮೂರು ಕ್ಷೇತ್ರದ ಸೋಲಿನ ನಂತರದಲ್ಲಿ ಬಿಜೆಪಿಯಲ್ಲಿ ಒಂದಿಷ್ಟು ಚರ್ಚೆಗಳು. ನಾನು ಕೂಡ ಆರೋಪಗಳನ್ನು ಕೇಳಿದ್ದೀನಿ. ನಮ್ಮಲ್ಲಿ ವಂಶ ಪಾರಂಪರ್ಯ ಇಲ್ಲ. ಕುಟುಂಬ ರಾಜಕಾರಣ, ವಂಶ ಪಾರಂಪರ್ಯ ಅಂದರೆ ಏನು? ಯಾವುದೇ ಒಂದು ಪಕ್ಷ ವಂಶ ಪಾರಂಪರ್ಯವಾಗಿ ಒಂದು ಪಕ್ಷವನ್ನು ತನ್ನ ಹಟಿಯಲ್ಲೇ ಇಟ್ಕೊಂಡು ನಡೆಸ್ಕೊಂಡು ಬರ್ತಿದ್ರೆ ಅದು ವಂಶ ಪಾರಂಪರ್ಯ. ಅದು ಕಾಂಗ್ರೆಸ್ ಮಾತ್ರ ಇದುವರೆಗೂ ಮಾಡ್ತಿರೋದು. ರಾಜಕೀಯ ಪಕ್ಷವನ್ನು ನಡೆಸೋರು ಯಾರು? ಅಧ್ಯಕ್ಷರು. ಅಧ್ಯಕ್ಷರಿಗೆ ಸೀನಿಯರು ಜೂನಿಯರು ಅನ್ನೋದು ಇರೋದಿಲ್ಲ. ಇಷ್ಟೇ ವಯಸ್ಸಿರಬೇಕು ಅನ್ನೋದು ಏನು ಇರೋದಿಲ್ಲ. ಆ ಸ್ಥಾನಕ್ಕೆ ಗೌರವವೇ ಹೊರತು ವ್ಯಕ್ತಿಗೆ ಗೌರವ ಅಲ್ಲ. ಆ ಸ್ಥಾನಕ್ಕೆ ನಮ್ಮ ಹೈಕಮಾಂಡು ಯಾರನ್ನೇ ಕುಳಿಸಿದ್ರು, ನಾಳೆ ಯತ್ನಾಳ್ ಅವರೇ ಬಂದದ್ರಲ್ಲಿ ಕೂತ್ಕೊಂಡ್ರು ನಾವು ಗೌರವಿಸಬೇಕು. ಆದ್ದರಿಂದ ಈಗ ಸದ್ಯಕ್ಕೆ ವಿಜೇಂದ್ರ ಅವರಿದ್ದಾರೆ, ಅವರೇ ನಮ್ಮ ಪಕ್ಷದ ಅಧ್ಯಕ್ಷರು, ಎಲ್ಲರೂ ಗೌರವಿಸಬೇಕು. ನಿಮ್ಮದೇನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಕುಳಿತು ಬಗೆಹರಿಸ್ಕೊಳ್ಬೇಕು. ಇಲ್ಲಿ ಅಪಸ್ವರ ಯಾವುದು ಕೂಡ ಪ್ರಸ್ತುತ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.